ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ನಮ್ಮ ಬಾಲ್ಯದ ವ್ಯಾಖ್ಯಾನವೇ ಬದಲಾಗಿ ಹೋಗಿದೆ. ಒಂದು ಕಾಲ ಇತ್ತು, ಮಕ್ಕಳು ಮಣ್ಣಿನಲ್ಲಿ ಆಟವಾಡಿ ಕೈಕಾಲು ಕೊಳಕು ಮಾಡಿಕೊಳ್ತಿದ್ರು. ಆದರೆ ಇಂದು ಮಕ್ಕಳ ಬಾಲ್ಯ ಕೇವಲ ಮೊಬೈಲ್ ಮತ್ತು ಟ್ಯಾಬ್ಲೆಟ್ಗಳ ಬ್ಲೂ ಲೈಟ್ ಗ್ಲೋ ಒಳಗೆ ಸೀಮಿತವಾಗಿಬಿಟ್ಟಿದೆ. ಇನ್ನೊಂದು 5 ನಿಮಿಷ ಆಟ ಆಡ್ತೀನಿ ಎನ್ನುತ್ತಿದ್ದ ಮಕ್ಕಳು ಇಂದು ಇನ್ನೊಂದು 5 ನಿಮಿಷ ಮೊಬೈಲ್ ನೋಡ್ತೀನಿ ಎನ್ನುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಆದರೆ ಈ ಸ್ಕ್ರೀನ್ಗಳು ನಿಮ್ಮ ಮುದ್ದಾದ ಮಗುವಿನ ಮೆದುಳನ್ನು ಹೇಗೆ ಹಾನಿ ಮಾಡುತ್ತಿವೆ ಗೊತ್ತಾ? ವಿಜ್ಞಾನ ಈ ಬಗ್ಗೆ ಏನು ಹೇಳ್ತದೆ? ಪೋಷಕರು ತಿಳಿಯಲೇಬೇಕಾದ ಆ ಶಾಕಿಂಗ್ ರಿಪೋರ್ಟ್ ಏನು ಅನ್ನೋದನ್ನು ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಹೌದು, ಇಂದಿನ ದಿನಗಳಲ್ಲಿ ಮಕ್ಕಳ ಅತ್ಯಂತ ಆಪ್ತ ಗೆಳೆಯ ಅಪ್ಪ ಅಮ್ಮ ಅಲ್ಲ, ಬದಲಿಗೆ ಕೈಯಲ್ಲೊಂದು ಮೊಬೈಲ್ ಡಿವೈಸ್. ಒಂದು ಸಮೀಕ್ಷೆಯ ಪ್ರಕಾರ 8 ವರ್ಷದೊಳಗಿನ ಅರ್ಧದಷ್ಟು ಮಕ್ಕಳ ಬಳಿ ಸ್ವಂತ ಟ್ಯಾಬ್ಲೆಟ್ ಅಥವಾ ಫೋನ್ ಇವೆ. ಅವರು ದಿನಕ್ಕೆ ಸರಾಸರಿ 2 ಗಂಟೆಗೂ ಹೆಚ್ಚು ಸಮಯವನ್ನು ಸ್ಕ್ರೀನ್ ಮುಂದೆ ಕಳೀತಿದ್ದಾರೆ. ಇನ್ನು 8 ರಿಂದ 12 ವರ್ಷದ ಮಕ್ಕಳು ದಿನಕ್ಕೆ 5 ಗಂಟೆ ಹಾಗೂ ಹದಿಹರೆಯದವರು ಬರೋಬ್ಬರಿ 8 ಗಂಟೆಗಳ ಕಾಲ ಮೊಬೈಲ್ ಪರದೆಗೆ ಅಂಟಿಕೊಳ್ಳುತ್ತಿದ್ದಾರೆ. ಅಂದರೆ ಒಬ್ಬ ವಯಸ್ಕ ವ್ಯಕ್ತಿ ಆಫೀಸ್ನಲ್ಲಿ ಕೆಲಸ ಮಾಡುವಷ್ಟು ಸಮಯವನ್ನು ಮಕ್ಕಳು ಸ್ಕ್ರೀನ್ ನೋಡುವುದರಲ್ಲೇ ಕಳೆಯುತ್ತಿದ್ದಾರೆ. ಆದರೆ ಇದರಲ್ಲಿ ಕೇವಲ ಮಕ್ಕಳ ತಪ್ಪಿಲ್ಲ. ಪೋಷಕರಾದ ನಮ್ಮನ್ನು ನೋಡಿಯೇ ಮಕ್ಕಳು ಈ ಅಭ್ಯಾಸವನ್ನು ಮೈಗೂಡಿಸಿಕೊಂಡಿದ್ದಾರೆ. ಅಮೆರಿಕಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ನಡೆಸಿರುವಂತಹ ಸಂಶೋಧನೆಯೊಂದು ಅತ್ಯಂತ ಆತಂಕಕಾರಿ ವಿಷಯವನ್ನು ಬಹಿರಂಗಪಡಿಸಿದೆ. ದಿನಕ್ಕೆ 2 ಗಂಟೆಗಳಿಗಿಂತ ಹೆಚ್ಚು ಸಮಯ ಸ್ಕ್ರೀನ್ ನೋಡುವ ಮಕ್ಕಳ ಆಲೋಚನಾ ಸಾಮರ್ಥ್ಯ ಮತ್ತು ಭಾಷಾ ಪರೀಕ್ಷೆಯ ಅಂಕಗಳು ಕುಸಿಯುತ್ತಿವೆ. ಇನ್ನು ದಿನಕ್ಕೆ 7 ಗಂಟೆಗಿಂತ ಹೆಚ್ಚು ಮೊಬೈಲ್ ಬಳಸುವಂಥ ಮಕ್ಕಳ ಮೆದುಳಿನ ಕಾರ್ಟೆಕ್ಸ್, ಅಂದರೆ ವಿಮರ್ಶಾತ್ಮಕ ಆಲೋಚನೆ ಮತ್ತು ತರ್ಕಕ್ಕೆ ಕಾರಣವಾಗುವ ಭಾಗ ದಿನದಿಂದ ದಿನಕ್ಕೆ ತೆಳುವಾಗುತ್ತಿದೆ. ಮಕ್ಕಳು ಬ್ಲಾಕ್ಗಳನ್ನು ಜೋಡಿಸಿ ಆಟವಾಡುವಾಗ ಸಮಸ್ಯೆ ಬಗೆಹರಿಸುವುದನ್ನು ಕಲಿಯುತ್ತಾರೆ. ಆದರೆ ವಿಡಿಯೋದಲ್ಲಿ ಅದನ್ನು ನೋಡೋದ್ರಿಂದ ಅವರಿಗೆ ಯಾವುದೇ ಜ್ಞಾನ ಸಿಗುವುದಿಲ್ಲ. ಅದು ಕೇವಲ ಮನರಂಜನೆಯಷ್ಟೇ. ಮೊಬೈಲ್ನಿಂದ ಹೊರಬರುವಂಥ ನೀಲಿ ಬೆಳಕು ದೇಹದಲ್ಲಿ ಮೆಲಟೋನಿನ್ ಎಂಬ ನಿದ್ರೆಯ ಹಾರ್ಮೋನ್ ಬಿಡುಗಡೆಯನ್ನು ತಡೆಯುತ್ತದೆ. ಇದರಿಂದ ಮಕ್ಕಳ ನಿದ್ರೆಯ ಗುಣಮಟ್ಟ ಹಾಳಾಗುತ್ತದೆ. ಅಷ್ಟೇ ಅಲ್ಲದೆ ಅತಿ ವೇಗದ ವಿಡಿಯೋಗಳು ಮತ್ತು ಗೇಮ್ಗಳು ಮಕ್ಕಳ ಮೆದುಳನ್ನು ರೀವೈರ್ ಮಾಡ್ತಿವೆ. ಇದರಿಂದಾಗಿ ಅವರಿಗೆ ಶಾಲೆಯ ಪಾಠ ಕೇಳುವುದು, ಪುಸ್ತಕ ಓದುವುದು ಅಥವಾ ಮನೆಯವರ ಜೊತೆ ಊಟದ ಮೇಜಿನ ಬಳಿ ಮಾತನಾಡುವುದು ಅತ್ಯಂತ ಬೋರಿಂಗ್ ಎನಿಸಲು ಆರಂಭಿಸುತ್ತದೆ. ಕ್ರಮೇಣ ಇದು ಮಕ್ಕಳಲ್ಲಿ ಖಿನ್ನತೆ ಮತ್ತು ಆತಂಕವನ್ನು ಹೆಚ್ಚಿಸುತ್ತಿದೆ. ಹಾಗಾದರೆ ಮಕ್ಕಳ ಸುರಕ್ಷಿತ ಸ್ಕ್ರೀನ್ ಟೈಮ್ ಎಷ್ಟಿರಬೇಕು? ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಈ ಕೆಳಗಿನ ಮಾರ್ಗಸೂಚಿಯನ್ನು ನೀಡಿದೆ. 2 ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ನೀಡಬಾರದು. 2 ರಿಂದ 5 ವರ್ಷದ ಮಕ್ಕಳಿಗೆ ದಿನಕ್ಕೆ ಕೇವಲ 1 ಗಂಟೆ ಉತ್ತಮ ಗುಣಮಟ್ಟದ ಕಂಟೆಂಟ್ ಮಾತ್ರ. ದೊಡ್ಡ ಮಕ್ಕಳಿಗೆ ದಿನಕ್ಕೆ ಗರಿಷ್ಠ 2 ಗಂಟೆಗಳ ಮನರಂಜನೆ ಮಾತ್ರ. ಈ ಡಿಜಿಟಲ್ ಜಗತ್ತಿನಲ್ಲಿ ಸ್ಕ್ರೀನ್ ಟೈಮ್ ಸಂಪೂರ್ಣ ಶೂನ್ಯ ಮಾಡಲು ಸಾಧ್ಯವಿಲ್ಲ, ನಿಜ. ಆದರೆ ಕೆಲವು ನಿಯಮಗಳನ್ನು ಪಾಲಿಸಬಹುದು. ಮಕ್ಕಳು ಮೊಬೈಲ್ ನೋಡುವಾಗ ಅವರ ಪಕ್ಕದಲ್ಲೇ ಕುಳಿತು ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಸಂವಹನ ನಡೆಸಿ. ಪವಿತ್ರ ಸಮಯಗಳು, ಊಟದ ಸಮಯ, ಮಲಗುವ ಸಮಯ ಮತ್ತು ಕೌಟುಂಬಿಕ ಸಮಯಗಳಲ್ಲಿ ಯಾವುದೇ ಗ್ಯಾಜೆಟ್ಗಳಿಗೆ ಅವಕಾಶ ನೀಡಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪೋಷಕರು ಮೊದಲು ತಮ್ಮ ಮೊಬೈಲ್ ಪಕ್ಕಕ್ಕಿಡಬೇಕು. ಯಾಕಂದರೆ ಮಕ್ಕಳು ನೀವು ಹೇಳುವುದನ್ನು ಕೇಳುವುದಿಲ್ಲ, ನೀವು ಮಾಡುವುದನ್ನು ನೋಡಿ ಕಲಿತಾರೆ. ಬಾಲ್ಯ ಎಂಬುದು ಒಮ್ಮೆ ಮುಚ್ಚಿದ್ರೆ ಮತ್ತೆ ತೆರೆಯದ ಒಂದು ಸುಂದರ ಕಿಟಕಿ. ಮಕ್ಕಳು ಮೊಬೈಲ್ ಪರದೆಯ ಮುಂದೆ ಕಳೆಯುವಂಥ ಪ್ರತಿ ಗಂಟೆಯೂ ಕೂಡ ಅವರು ಪ್ರಕೃತಿಯನ್ನು ಅನ್ವೇಷಿಸುವ, ಸ್ನೇಹಿತರ ಜೊತೆ ಜಗಳವಾಡಿ ಮತ್ತೆ ಒಂದಾಗುವ ಅಮೂಲ್ಯ ಸಮಯವನ್ನು ಕಸಿದುಕೊಳ್ಳುತ್ತಿದೆ.
ತಂತ್ರಜ್ಞಾನ ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ, ಆದರೆ ನಿಮ್ಮ ಮಗು ಭವಿಷ್ಯದಲ್ಲಿ ಏನಾಗಬೇಕು ಎಂಬುದು ಇಂದಿಗೂ ನಿಮ್ಮ ಕೈಯಲ್ಲೇ ಇದೆ. ಇದಾಗಿತ್ತು ಫೋಕಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.